Hello everyone, welcome to ಸನ್ಮಾರ್ಗ ಕ್ಲಾಸಸ್. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಪಾಠದ 22ನೇ ಪ್ರಶ್ನೆ. ಬಲ್ಬ್ ಹೇಗೆ ಬೆಳಕನ್ನು ನೀಡುವುದು ವಿವರಿಸಿ. ಹೋಗಿ ಸ್ವಿಚ್ ಹಾಕಿದ ತಕ್ಷಣ ಬಲ್ಬ್ ಬೆಳಕನ್ನು ನೀಡುವುದು ಅಂತ ಉತ್ತರ ಬರೆಯೋದಾ? ಅಲ್ಲ. ಬಲ್ಬ್ ಹೇಗೆ ಬೆಳಕನ್ನು ನೀಡುವುದು ಅಂತ ನಿಮ್ಗೆ ವಿಜ್ಞಾನದಲ್ಲಿ ಪ್ರಶ್ನೆ ಕೇಳಿದ್ರೆ ಅದನ್ನ ನೀವು ವೈಜ್ಞಾನಿಕವಾಗಿಯೇ ಉತ್ತರವನ್ನ ಬರಿಬೇಕು. ನಾನು ಹೋಗಿ ಸ್ವಿಚ್ ಹಾಕ್ತೀನಿ, ಕತ್ಲೆ ಆದ ತಕ್ಷಣ ಅವಾಗ ಬಲ್ಬ್ ಬೆಳಕನ್ನ ನೀಡ್ತದೆ ಅಂತ ಬರೆಯೋದಲ್ಲ. ನೋಡೋಣ ಉತ್ತರ ಏನಿದೆ. ವಿದ್ಯುತ್ನ ಶಾಖೋತ್ಪನ್ನ ಪರಿಣಾಮದಿಂದಾಗಿ ಬಲ್ಬ್ನಲ್ಲಿರುವ ತಂತಿ ಕಾದು ಹೆಚ್ಚಿನ ತಾಪದಲ್ಲಿ ಬಲ್ಬ್ ಬೆಳಗಲು ಪ್ರಾರಂಭಿಸುತ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಬಲ್ಬ್ ನಲ್ಲಿ ನೀವು ತಂತಿ ಸುರುಳಿ ಆಕಾರದ ತಂತಿ ನೋಡಿರಬಹುದು ಅಲ್ವಾ? ಅದನ್ನ ಟಂಗ್ಸ್ಟನ್ ನಿಂದ ಮಾಡಿರ್ತಾರೆ. ಆ ತಂತಿ ಏನಿದೆ ಅದು ಟಂಗ್ಸ್ಟನ್. ಟಂಗ್ಸ್ಟನ್ ವಿದ್ಯುತ್ತನ್ನ ತನ್ನ ಮೂಲಕ ಸುಲಭವಾಗಿ ಹರಿದು ಹೋಗ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಅದು ಹೆಚ್ಚಾಗಿ ರೋಧವನ್ನ ಒಡ್ತದೆ. ಆ ಸಮಯದಲ್ಲಿ ಏನಾಗ್ತದೆ, ಹೆಚ್ಚಿನ ಶಾಖ ಉತ್ಪತ್ತಿ ಆಗ್ತದೆ. ಈಗ ನೀವು ಘರ್ಷಣೆ ಪಾಠದಲ್ಲಿ ಓದಿದಿರಿ ಅಲ್ವಾ? ಈಗ ನೀವು ನಿಮ್ಮ ಕೈಯನ್ನ ಉಜ್ಜಿದಾಗ ಅಲ್ಲಿ ಘರ್ಷಣೆ ಉಂಟಾಗ್ತದೆ. ನಿಮ್ಮ ಒಂದ್ ಕೈಯನ್ನ ಇನ್ನೊಂದ್ ಕೈ ಮುಂದ್ ಹೋಗೋದೇ ಇದ್ದಂಗೆ ತಡಿತದೆ ಅಲ್ವಾ? ಅಲ್ಲಿ ಘರ್ಷಣೆ ಉಂಟಾಗ್ತದೆ. ಘರ್ಷಣೆ ಉಂಟಾದಾಗ ಶಾಖ ಉತ್ಪತ್ತಿ ಆಗ್ತದೆ. ಇಲ್ಲಿ ಕೂಡ ಅದೇ ರೀತಿ ಆಗ್ತದೆ. ಈಗ ವಿದ್ಯುತ್ ಹೀಗ್ ಹೋಗ್ತಾ ಇದೆ, ಟಂಗ್ಸ್ಟನ್ ಅದಕ್ಕೆ ಹೋಗ್ಲಿಕ್ಕೆ ತಡೆಯೊಡ್ತಾ ಇದೆ. ಟಂಗ್ಸ್ಟನ್ ಅದಕ್ಕೆ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ. ಇಲ್ಲಿ ಶಾಖ ಉತ್ಪತ್ತಿ ಆಯ್ತು. ಹಾಗಾಗಿ ಈ ಶಾಖೋತ್ಪನ್ನ ಪರಿಣಾಮದಿಂದಾಗಿ ಬಲ್ಬ್ನಲ್ಲಿರುವ ತಂತಿ ಕಾಯ್ತದೆ. ಶಾಖ ಉತ್ಪತ್ತಿ ಆದ್ರೆ ಕಾಯ್ಬೇಕು ತಂತಿ. ಬಲ್ಬ್ನಲ್ಲಿರುವ ತಂತಿ ಕಾದು ಹೆಚ್ಚಿನ ತಾಪದಲ್ಲಿ ಬಲ್ಬ್ ಬೆಳಗಲು ಪ್ರಾರಂಭಿಸುತ್ತದೆ. ಸುಮಾರು 2500 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ, ಎಷ್ಟು ತಾಪವನ್ನ ತಲುಪ್ತದೆ ಆ ಟಂಗ್ಸ್ಟನ್ ವೈರ್ ಏನಿದೆ ಅದು. ಆಮೇಲೆ ಅದು ಬಲ್ಬ್ ಬೆಳಗ್ಲಿಕ್ಕೆ ಪ್ರಾರಂಭವಾಗ್ತದೆ. ಥ್ಯಾಂಕ್ ಯು.